ಇದು ಗಿಟಾರ್, ಫ್ಲೂಟ್. ಸೊ ಇದು ಹಾಯ್ ಫ್ರೆಂಡ್ಸ್, ಪ್ರೈಸ್ ಲಾರ್ಡ್. ಯಮಹಾ PSR i510 ಬಗ್ಗೆ ನಾವು ಇವತ್ತು ನೋಡೋದಕ್ಕಿದ್ದೀವಿ. ಯಮಹಾ i500 ನಿಮಗೆ ಗೊತ್ತಿರ್ಬೋದು. ಸೊ ಅದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಇರುವ ಫೀಚರ್ಸ್ ಈ ಕೀಬೋರ್ಡಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ನಾವು ನೋಡೋದಕ್ಕಿದ್ದೀವಿ. ಚರ್ಚಲ್ಲಿ ಪ್ಲೇ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿರುವ ಒಂದು ಕೀಬೋರ್ಡ್ ಮಾಡೆಲ್. ನಮ್ಮ ಬಡ್ಜೆಟಲ್ಲಿ ಇರುವುದು ಒಂದು 24,25,000-26,000 ಒಳಗೆ ಆ ರೇಂಜಲ್ಲಿ ಬರುವ ಒಂದು ಕೀಬೋರ್ಡ್. ಸೊ ಈ ಕೀಬೋರ್ಡ್ ಹೇಗೆ ಇದೆ ಎಂಬುದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನೋಡೋಣ. ಓಕೆ, ಈ ಕೀಬೋರ್ಡ್ ನಾನು ಆನ್ ಮಾಡುವಾಗ ನಾನು ನೋಡಿದ ಒಂದು ಕಾರ್ಯ, ಯಾವ ವಾಯ್ಸ್ ಯಾವ ಸ್ಟೈಲ್ ಎಂಬುದ್ರ ಬಗ್ಗೆ ಎಲ್ಲ ಒಂದೇ ಡಿಸ್ಪ್ಲೇಯಲ್ಲಿ ಇದೆ. ನಮಗೆ i500 ನಾವು ನೋಡುವಾಗ ಹಾಗೆ ಇರಲ್ಲ. ಏನಾದರೂ ಒಂದು ಮಾತ್ರ ನಮಗೆ ನೋಡೋದಕ್ಕೆ ಸಾಧ್ಯವಾಗ್ತದೆ. ಆದರೆ ಇದರಲ್ಲಿ ಎರಡು ಇನ್ಫಾರ್ಮೇಷನ್ ಒಂದೇ ಡಿಸ್ಪ್ಲೇಯಲ್ಲಿ ಬರ್ತದೆ. ಸೊ ದಟ್ಸ್ ಆ್ಯಕ್ಚುಲಿ ಎ ಗುಡ್ ಥಿಂಗ್. ನಮಗೆ ಈಸಿಯಾಗಿ ನೋಡುವುದಕ್ಕೆ, ಕಂಟ್ರೋಲ್ ಮಾಡೋದಕ್ಕೆಲ್ಲ ಈಸಿಯಾಗಿರ್ತದೆ. ಓಕೆ, ಈ ಡಿಸ್ಪ್ಲೇ ಬಗ್ಗೆ ನಾವು ನೋಡುವಾಗ i500 ಡಿಸ್ಪ್ಲೇ ಸ್ವಲ್ಪ ಚೆನ್ನಾಗಿದೆ. ನಾವು ನೋಡುವಾಗ ಇನ್ನು ಸ್ವಲ್ಪ ಕ್ಲಾರಿಟಿ ಈ ಕೀಬೋರ್ಡ್ ಅಲ್ಲಿ ಇದೆ. ವಿಡಿಯೋದಲ್ಲಿ ನೋಡುವಾಗ ನಿಮಗೆ ಅರ್ಥ ಆಗ್ತದೆ. i500 i510 ಡಿಸ್ಪ್ಲೇ ಕ್ಲಾರಿಟಿ ಸ್ವಲ್ಪ ಚೆನ್ನಾಗಿದೆ. ಓಕೆ, ಸೊ ಆಮೇಲೆ ಎರಡು ನಾಬ್ಸ್ ಇದೆ. ಒಂದು ಸೆಕ್ಷನ್ ಟೋಟಲಿ ವಾಯ್ಸ್ ಎಲ್ಲ ಕಂಟ್ರೋಲ್ ಮಾಡೋದಕ್ಕೆ, ಇಲ್ಲಿ ಕೆಳಗೆ ಇರುವುದು ಸ್ಟೈಲ್ಸ್ ಎಲ್ಲ ಕಂಟ್ರೋಲ್ ಮಾಡುವುದಕ್ಕೆ. ಸೊ ಒಂದೊಂದಕ್ಕೆ ಅವರು ಸೆಪ್ರೇಟ್ ನಾಬ್ಸ್ ಎಲ್ಲ ಕೊಟ್ಟಿದ್ದಾರೆ. ಓಕೆ, ಈ ನಾಬ್ ನಾವು ಯೂಸ್ ಮಾಡುವಾಗ ಈ ವಾಯ್ಸಸ್ ಕಂಟ್ರೋಲ್ ಆಗ್ತದೆ. ಸೊ ಈ ನಾಬ್ ಫಾರ್ ಸ್ಟೈಲ್ಸ್ ಕಂಟ್ರೋಲ್ ಆಗ್ತದೆ. ಅದೇ ರೀತಿಯಲ್ಲಿ i500 ಈ ಸೀರೀಸ್ ಮಾಡೆಲ್ಸಲ್ಲಿ ನಾವು ನೋಡುವಾಗ ಈ ಹೆಸರುಗಳೆಲ್ಲ ಫುಲ್ಲಾಗಿರ್ತದೆ. ಆ ಡೀಟೇಲ್ಸ್ ಎಲ್ಲ ಇರ್ತದೆ, ಯಾವ ನಂಬರಿಂದ ಯಾವ ನಂಬರ್ವರೆ ಎಂಬ ಆ ಲಿಸ್ಟ್ ಇರ್ತದೆ. ಈ ಕೀಬೋರ್ಡಲ್ಲಿ ಆ ಲಿಸ್ಟ್ ಇಲ್ಲ. ಅದಕ್ಕಿಂತ ಚೆನ್ನಾಗಿ ಅವ್ರು ಮಾಡಿದ್ದಾರೆ ಏನಾದ್ರು ನೋಡುವಾಗ. ಸೊ ಇದು ಇಂಡಿಯನ್ ಕ್ಯಾಟಗರಿ, ಇದು ಪಿಯಾನೋ, ಓಕೆ, ಇದು ಆರ್ಗನ್, ಇದು ಗಿಟಾರ್, ಸ್ಟ್ರಿಂಗ್ಸ್, ಬ್ರಾಸ್, ಸೊ ಫ್ಲೂಟ್, ವರ್ಲ್ಡ್ ಆ್ಯಕ್ಚುಲಿ ಇದು ಸಿಂತ್. ಸೊ ಇದು ಡ್ರಮ್ಸ್. ಸೊ ಆ್ಯಕ್ಚುಲಿ ಎ ಗುಡ್ ಥಿಂಗ್. ಓಕೆ, ಈಸಿಯಾಗಿ ನಮಗೆ ಕಂಟ್ರೋಲ್ ಮಾಡ್ಬೋದು. ಟೋನ್ ಕ್ವಾಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಈಗ ಇಂಡಿಯನ್ ಸೆಕ್ಷನಲ್ಲಿ ನೋಡುವಾಗ ಹಾರ್ಮೋನಿಯಂ, ಸೊ ವೀಣಾ, ಸ್ಯಾಂಟೂರ್, ಸೊ ಈ ಥರ ಟೋನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಟೋನ್ಸಲ್ಲಿ ಈಗ ನಾದಸ್ವರಂ, ಸೊ ಈ ಥರ ಟೋನ್ಸ್. ಓಕೆ, ಆಲ್ಮೋಸ್ಟ್ ಲೈಕ್ ಒಂದು 40 ಟೋನ್ಸ್ ಇದೆ ಇಂಡಿಯನ್ ಟೋನ್ಸಲ್ಲಿ. ಟೋನ್ಸ್ ಬಗ್ಗೆ ನಾವು ಮಾತಾಡುವಾಗ ಈ ಸಸ್ಟೈನ್ ಆಪ್ಷನ್ ಇನ್ಬಿಲ್ಟ್ ಆಗಿ ಕೊಟ್ಟಿದ್ದಾರೆ. ಈ i500 ನೋಡುವಾಗ ಈ ಸಸ್ಟೈನ್ ಆಪ್ಷನ್ ಇರಲ್ಲ. ಪೆಡಲ್ ಯೂಸ್ ಮಾಡಿನೇ ನಾವು ಆ ಸಸ್ಟೈನ್ ಆಪ್ಷನ್ ನಾವು ಯೂಸ್ ಮಾಡ್ಬೋದು. ಬಟ್ ಇದರಲ್ಲಿ ಸಸ್ಟೈನ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಅದೆಲ್ಲ ನಾವು ಯೂಸ್ ಮಾಡಬೇಕಾದ್ರೆ ಈ ಶಿಫ್ಟ್ ಎಂಬ ಒಂದು ಬಟನ್ ಇದೆ. ಕಂಪ್ಯೂಟರ್ ಕೀಬೋರ್ಡಲ್ಲಿ ಶಿಫ್ಟ್ ಎಂಬ ಒಂದು ಬಟನ್ ಇರ್ತದೆ. ಆ ಶಿಫ್ಟ್ ಯೂಸ್ ಮಾಡಿಬಿಟ್ಟು ಕೀಬೋರ್ಡಲ್ಲಿ ಒಂದು ಬಟನ್ ನಾವು ಯೂಸ್ ಮಾಡುವಾಗ ಬೇರೆ ಒಂದು ಫಂಕ್ಷನ್ ವರ್ಕ್ ಆಗ್ತದೆ. ಅದೇ ರೀತಿಯಲ್ಲಿ ಕೀಬೋರ್ಡಲ್ಲಿ ನಾರ್ಮಲ್ ಆಗಿ ಈ ಬಟನ್ ಯೂಸ್ ಮಾಡುವಾಗ ಪೋರ್ಟಮೆಂಟೋ ಎಂಬ ಒಂದು ಆಪ್ಷನ್ ಇದೆ. ಈ ಶಿಫ್ಟ್ ಯೂಸ್ ಮಾಡಿ ಆ ಬಟನ್ ನಾವು ಪ್ರೆಸ್ ಮಾಡುವಾಗ ಈಗ ಸಸ್ಟೈನ್ ಆನ್ ಆಗ್ತದೆ. ಓಕೆ, ಈಗ ಪಿಯಾನೋದಲ್ಲಿ ಓಕೆ, ಸೊ ಅದೇ ರೀತಿಯಲ್ಲಿ ಈ ಟೋನ್ಸಲ್ಲಿ ಆರ್ಟಿಕ್ಯುಲೇಷನ್ ಎಂಬ ಒಂದು ಬಟನ್ ಇದೆ. ಅದು ಈಗ ನಾನು ಪ್ಲೇ ಮಾಡುವಾಗ ಚಿಕ್ಕದಾಗಿ ಒಂದು ಎಫೆಕ್ಟಲ್ಲಿ ಬರ್ತದೆ. ಸೊ ಅದು ಬೇಕಾದರೆ ಅದು ಯೂಸ್ ಮಾಡ್ಬೋದು. ಸೊ ಈ ಥರ ಟೋನ್ ಕ್ವಾಲಿಟಿಯಲ್ಲಿ ಎಲ್ಲ ಚೆನ್ನಾಗಿದೆ. ಈ ಬಡ್ಜೆಟಲ್ಲಿ ಬೆಸ್ಟಾಗಿ ಕೊಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಸ್ಟೈಲ್ ಆಪ್ಷನ್. ಈ ಸ್ಟೈಲ್ ಆಪ್ಷನಲ್ಲಿನೂ ಇಂಡಿಯನ್ ಎಂಬ ಒಂದು ಕ್ಯಾಟಗರಿ ಹೊಸದಾಗಿ ಇರುವ ಸ್ಟೈಲ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ. ಓಕೆ, ಹೊಸದಾಗಿರುವ ಸ್ಟೈಲ್ಸ್. ಸೊ ಇದು ತಲೆಬಾ ಎಂಬ ಒಂದು ಸ್ಟೈಲ್. ಸೊ ಆಮೇಲೆ ನೋಡುವಾಗ ಮಾಡರ್ನ್ ಕುತ್ತು ಎಂಬ ಒಂದು ಸ್ಟೈಲ್ ಇದೆ. ಈ ಥರ ಹೊಸದಾಗಿರುವ ಸ್ಟೈಲ್ಸ್ ಇದೆ. ಹಳೆಯ ಸ್ಟೈಲ್ಸು ಇದೆ, ಬೋಲಿ, ಸೊ ಆ ಥರ ಸ್ಟೈಲ್ಸ್. ಓಕೆ, ಇಂಡಿಪೆಂಡೆನ್ಸ್ ಎಂಬ ಒಂದು ಸ್ಟೈಲ್ ಇದೆ. ಸೊ ಆ್ಯಕ್ಚುಲಿ ದಟ್ಸ್ ಎ ಗುಡ್ ಸ್ಟೈಲ್. ರಿಪಬ್ಲಿಕ್ ಡೇ, ಸೊ ಇಂಡಿಪೆಂಡೆನ್ಸ್. ಓಕೆ, ಬ್ಯಾಲಡ್ ರಿದಮ್ಸ್ ಆಗಲಿ, ಡ್ಯಾನ್ಸ್ ರಿದಮ್ಸ್ ಎಲ್ಲ ಸೂಪರ್ ರಿದಮ್ಸ್ ಎಲ್ಲ ಡೀಟೇಲ್ ಆಗಿ ಒಂದೇ ವಿಡಿಯೋಲಿ ಹೇಳೋದಕ್ಕಾಗಿಲ್ಲ. ಬಟ್ ಸ್ಟೈಲ್ಸ್ ಎಲ್ಲ ಚೆನ್ನಾಗಿದೆ. ಸೊ ಅದೇ ರೀತಿಯಲ್ಲಿ ನಾವು ನೋಡುವಾಗ ಟೆಂಪೋ ನಾವು ಕಂಟ್ರೋಲ್ ಮಾಡ್ಬೋದು. ಈಗ ಟೆಂಪೋ ಪ್ರೆಸ್ ಮಾಡಿಬಿಟ್ಟು ಈ ನಾಬ್
ನಾವು ಯೂಸ್ ಮಾಡುವಾಗ ಟೆಂಪೋ ಕಂಟ್ರೋಲ್ ಆಗ್ತದೆ. ಓಕೆ, ಅದೇ ರೀತಿಯಲ್ಲಿ ಫಂಕ್ಷನಲ್ಲಿ ತುಂಬ ಮುಖ್ಯವಾಗಿ ಈ ಟೆಂಪೋ ಲಾಕ್ ಎಂಬ ಒಂದು ಆಪ್ಷನ್ ಇದೆ. ಟೆಂಪೋ ಲಾಕ್ ಮಾಡುವ ಒಂದು ಆಪ್ಷನ್. ಈಗ ಒಂದು ಸ್ಟೈಲಿಂದ ಇನ್ನೊಂದು ಸ್ಟೈಲ್ ನೀವು ಚೇಂಜ್ ಮಾಡುವ ಸಮಯದಲ್ಲಿ ಸೇಮ್ ಟೆಂಪೋ ಇರಬೇಕಾದ್ರೆ ಇದು ನೀವು ಆನ್ ಮಾಡ್ಬೋದು. ಓಕೆ, ಒಂದೇ ಟೆಂಪೋ ಇರ್ತದೆ, ಬೇಡ ಒಂದೊಂದು ಸ್ಟೈಲ್ಸ್ಗೆ ಇವರು ಕೊಟ್ಟಿರುವ ಒಂದು ಟೆಂಪೋ ಉಂಟು, ಆ ಟೆಂಪೋ ಇರಬೇಕಾದರೆ ಆಫ್ ಮಾಡ್ಬೋದು. ಓಕೆ, ಯು ಕ್ಯಾನ್ ಆಫ್ ಆ್ಯಂಡ್ ಯೂಸ್ ದಟ್. ಓಕೆ, ಸೊ ಅದೇ ರೀತಿಯಲ್ಲಿ ಈಗ ನೀವು ಸ್ಟೈಲ್ಸ್ ಪ್ಲೇ ಮಾಡುವಾಗ ಈ ಸ್ಟೈಲ್ಸಲ್ಲಿ ಇರುವ ಒಂದು ಮಿಕ್ಸರ್ ಕಂಟ್ರೋಲ್, ಈಗ SX ಸೀರೀಸಲ್ಲಿ ನೀವು ನೋಡುವಾಗ ಮಿಕ್ಸರ್ ಎಂಬ ಒಂದು ಆಪ್ಷನ್ ಇದೆ. ಸೊ ಅದೇ ಕೈಂಡ್ ಆಫ್ ಒಂದು ಸೆಟ್ಟಿಂಗ್ಸ್ ಟ್ರ್ಯಾಕ್ ಸೆಕ್ಷನ್ ಎಂಬ ಒಂದು ಸೆಕ್ಷನಲ್ಲಿ ನೀವು ಕಂಟ್ರೋಲ್ ಮಾಡ್ಬೋದು. ಈಗ ಒಂದು ರಿದಮ್ ನಾನು ಪ್ಲೇ ಮಾಡ್ತೇನೆ. ಈಗ ಡ್ರಮ್ಸ್ ಆಫ್ ಆಯಿತು, ಈಗ ಬೇಸ್ ಆಫ್ ಆಯಿತು, ಈಗ ಕಾರ್ಡ್ ಆಫ್ ಆಯಿತು, ಈಗ ಕಾರ್ಡ್ 2 ಆಫ್ ಆಯಿತು, ಈಗ ಬೇಸ್ ಮಾತ್ರ ಇದೆ, ಈಗ ಬೇಸ್ ಡ್ರಮ್ಸ್ ಮಾತ್ರ ಇದೆ. ಸೊ ಈ ಥರ ನೀವು ಕಂಟ್ರೋಲ್ ಮಾಡ್ಬೋದು. ಓಕೆ, ಈ ಟ್ರ್ಯಾಕ್ಸ್ಗೆ ವಾಲ್ಯೂಮ್ಸ್ ನೀವು ಕಂಟ್ರೋಲ್ ಮಾಡಬೇಕಾದರೆ ಈ ಶಿಫ್ಟ್ ಪ್ರೆಸ್ ಮಾಡಿಬಿಟ್ಟು ಈ ಡ್ರಮ್ಸ್ ನೀವು ಪ್ರೆಸ್ ಮಾಡುವಾಗ ಯು ಕ್ಯಾನ್ ಕಂಟ್ರೋಲ್ ದಿ ವಾಲ್ಯೂಮ್ ಆಫ್ ದಿ ಟ್ರ್ಯಾಕ್. ಓಕೆ, ಸ್ಟೈಲ್ ಕಂಟ್ರೋಲ್ ಇಲ್ಲಿ ಬರುವಾಗ ಈಗ ಒಂದು ಸ್ಟೈಲ್ ನಾನು ಪ್ಲೇ ಮಾಡ್ತೇನೆ. ಅವರು ಒಂದು ಬಟನ್ ಎಕ್ಸ್ಟ್ರಾ ಅವರು ಆ್ಯಡ್ ಮಾಡಿದ್ದಾರೆ. ಓಕೆ, ನಮಗೆ ಈಗ i500 ನಾವು ನೋಡುವಾಗ ಫಿಲ್ಲಿನ್ ಎಂಬ ಒಂದು ಆಪ್ಷನ್ ಇರ್ತದೆ. ಸೊ ಆ ಫಿಲ್ಲಿನ್ ನಾವು ಯೂಸ್ ಮಾಡುವಾಗ A ವೇರಿಯೇಷನಿಂದ B ವೇರಿಯೇಷನ್ಗೆ ಹೋಗ್ತದೆ. ಬಟ್ ಇಲ್ಲಿ ಹಾಗೆ ಅಲ್ಲ. ಈಗ A ವೇರಿಯೇಷನ್ ಬೇಕಾದರೆ ಆ A ಬಟನ್ ನೀವು ಪ್ರೆಸ್ ಮಾಡುವಾಗ A ವೇರಿಯೇಷನ್ ಬರ್ತದೆ, B ವೇರಿಯೇಷನ್ ಬೇಕಾದರೆ ಆ B ವೇರಿಯೇಷನ್ ಹೋಗ್ತದೆ. ಪುನಃ ನಿಮಗೆ ಆಮೇಲೂ ನಿಮಗೆ B ವೇರಿಯೇಷನ್ನೇ ಬೇಕಾದರೆ ಅಗೇನ್ ನೀವು B ಪ್ರೆಸ್ ಮಾಡುವಾಗ B ವೇರಿಯೇಷನ್ಗೆ ಬರ್ತದೆ. ಓಕೆ, ಸೊ ಈ ಥರ ಕಂಟ್ರೋಲ್ಸ್ ಎಲ್ಲ ಕೊಟ್ಟಿದ್ದಾರೆ, ವಿಚ್ ಈಸ್ ಆ್ಯಕ್ಚುಲಿ ಎ ಗುಡ್ ಥಿಂಗ್. ಓಕೆ, ಅದೇ ರೀತಿಯಲ್ಲಿ ಇಂಟ್ರೋ ಎಂಡಿಂಗ್ ಎಲ್ಲ ಒಂದೇ ಆಪ್ಷನ್ ಇದೆ. ಓಕೆ, ನಮಗೆ SX ಸೀರೀಸ್ ಎಲ್ಲ ನೀವು ನೋಡುವಾಗ ಇಂಟ್ರೋಕ್ಕೆ 3 ಆಪ್ಷನ್ಸ್, ಎಂಡಿಂಗ್ಗೆ 3 ಆಪ್ಷನ್ಸ್ ಇರ್ತಾರೆ. ಆ ಥರ ಆಪ್ಷನ್ಸ್ ಇಲ್ಲ, ಅದೇ ಅವರು ಕೊಟ್ಟಿಲ್ಲ. ಓಕೆ, ಇದು ನಾರ್ಮಲ್ ಆಗಿ i500 ಇರುವ ರೀತಿಯಲ್ಲಿನೇ ಒಂದೇ ಇಂಟ್ರೋ ಒಂದೇ ಎಂಡಿಂಗ್ ಇದೆ. ಓಕೆ, ಅರ್ಥದಾಗಿ ನಾವು ನೋಡುವಾಗ ಮೈಕ್ ಕನೆಕ್ಟ್ ಮಾಡ್ಬೋದು. ಆ ಮೈಕ್ ಆಪ್ಷನಲ್ಲಿ ಗಿಟಾರನ್ನು ಕನೆಕ್ಟ್ ಮಾಡ್ಬೋದು. ಒಂದು ಸ್ಯಾಂಪಲ್ ತೋರಿಸ್ತೇನೆ ಆಡಿಯೋ ಕ್ವಾಲಿಟಿ ಹೇಗೆ ಇದೆ. ಈ ಮೈಕ್ ನಾನು ಆಫ್ ಮಾಡ್ತೇನೆ. ಹಲೋ, ಚೆಕ್. ಸೊ ಆ್ಯಕ್ಚುಲಿ ಇದೆ ಮೈಕ್ ಕ್ವಾಲಿಟಿ. ಈಗ ವೋಕಲ್ ಆಪ್ಷನಲ್ಲಿ ಇದೆ. ಈಗ ಟಾಕ್, ಈಗ ಮಾತಾಡುವಾಗ ಆ ಡಿಲೇ ಎಲ್ಲ ಇರಲ್ಲ. ಈಗ ವೋಕಲ್, ಟಾಕ್, ಈ ವಾಲ್ಯೂಮ್ ಕಂಟ್ರೋಲ್ ಮಾಡಬೇಕಾದರೆ ಶಿಫ್ಟ್ ಪ್ಲಸ್ ಆ ಮೈಕ್ ಆಪ್ಷನ್ ನೀವು ಪ್ರೆಸ್ ಮಾಡುವಾಗ ಈಗ ಮೈಕ್ ವಾಲ್ಯೂಮ್ ನೀವು ಕಂಟ್ರೋಲ್ ಮಾಡಬಹುದು. ನೀವು ಕಡಿಮೆ ಮಾಡಬಹುದು, ಇನ್ಕ್ರೀಸ್ ಮಾಡಬಹುದು. ಆ ಗೈನ್ ಕಂಟ್ರೋಲ್ ಇಂತಗಡೆನೇ ಇದೆ. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ಎ ನ್ಯೂ ಅಡಿಷನ್. ಅವರು ಹೊಸದಾಗಿ ಈ ಫೀಚರ್ ಅವರು ಆ್ಯಡ್ ಮಾಡಿದ್ದಾರೆ. ಓಕೆ, ಸೊ ಇದು ಒಂದು ಕಾರ್ಯ. ಅರ್ಥದಾಗಿ ಔಟ್ಪುಟ್ ನೀವು ನೋಡುವಾಗ ಈಗ i500 ಫೋನ್ಸ್ ಔಟ್ಪುಟ್ ಮಾತ್ರ ಇದೆ. ಬಟ್ ಈ ಕೀಬೋರ್ಡಲ್ಲಿ ನಿಮಗೆ ಲೆಫ್ಟ್ ಆ್ಯಂಡ್ ರೈಟ್ ಔಟ್ಪುಟ್ ತಗೋಬಹುದು. ಆ ಥರ ಆಪ್ಷನ್ಸ್ ಅವರು ಕೊಟ್ಟಿದ್ದಾರೆ, ವಿಚ್ ಇಸ್ ಆ್ಯಕ್ಚುಲಿ ಗುಡ್ ಥಿಂಗ್. ಸೌಂಡ್ ಕ್ವಾಲಿಟಿ ಇನ್ನೂ ಚೆನ್ನಾಗಿರ್ತದೆ. ಈಗ ಸ್ಪೀಕರ್ಸ್ ನಿಮಗೆ ಬೇಡ ಅಂದರೆ ಸ್ಪೀಕರ್ಸ್ ಮಾತ್ರ ನೀವು ಆಫ್ ಮಾಡ್ಬೋದು. ಓಕೆ, ಈ ಫಂಕ್ಷನಲ್ಲಿ ಸ್ಪೀಕರ್ಸ್ ಮಾತ್ರ ಆಫ್ ಮಾಡುವುದಕ್ಕೆ 84 ಈಗ ಸ್ಪೀಕರ್ಸ್ ಮಾತ್ರ ಆಫ್ ಮಾಡುವುದಕ್ಕುள்ள ಆಪ್ಷನ್ ಇದೆ. ಸೊ ಅರ್ಥದಾಗಿ ನಾವು ನೋಡುವಾಗ ಈಗ ಮೆಗಾ ಬೂಸ್ಟ್ ಎಂಬ ಒಂದು ಆಪ್ಷನ್ ಇದೆ. ಕೀಬೋರ್ಡಿಂದ ಬರುವ ಔಟ್ಪುಟ್ ಇನ್ನೂ ಹೆವಿಯಾಗಿ ಬರುವುದಕ್ಕೆ ಈಗ ಇದೆ. ಈಗ ಮೆಗಾ ಬೂಸ್ಟ್ 1 2 ಈಗ ಆಫ್ ಆಯಿತು. ಸೊ ಒಂದು ಬೂಸ್ಟಪ್ ಮಾಡುವ ರೀತಿಯಲ್ಲಿ ಒಂದು ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಮಾಸ್ಟರ್ EQ ಕಂಟ್ರೋಲ್ ಅಲ್ಲ, ಅದು ಅಡ್ಜಸ್ಟ್ ಆಗುವ ಒಂದು ಕಾರ್ಯ. ಸೊ ಬೇಕಾದರೆ ಯು ಕ್ಯಾನ್ ಯೂಸ್ ದ್ಯಾಟ್. ಓಕೆ, ಈ ಮೋಷನ್ ಎಫೆಕ್ಟ್ ಎಂಬ ಒಂದು ಕೊಟ್ಟಿದ್ದಾರೆ. ಈಗ ಈ ರಿದಮ್ ನಾನು ಪ್ಲೇ ಮಾಡ್ತೇನೆ. ಇದನ್ನು ನೀವು ಪ್ರೆಸ್ ಮಾಡುವಾಗ ಸೊ ಈ ಥರ ಒಂದು ಎಫೆಕ್ಟ್ ಸಿಗ್ತದೆ. ಆ್ಯಕ್ಚುಲಿ ಎಂಟರ್ಟೈನ್ಮೆಂಟ್ ಸೆಕ್ಷನ್ ಆ ರಿದಮ್ಸ್ ಎಲ್ಲ ನೀವು ಯೂಸ್ ಮಾಡುವಾಗ ಅದು ಇನ್ನೂ ಚೆನ್ನಾಗಿರ್ತದೆ ಎಂದು ನಂಬುತ್ತೇನೆ. ಅದೇ ರೀತಿಯಲ್ಲಿ ಒನ್ ಟಚ್ ಸೆಟ್ಟಿಂಗ್ OTS ಎಂಬ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಅದು ಏನೆಂದು ನೋಡುವಾಗ ಆ ಸ್ಟೈಲ್ಗೆ ಮ್ಯಾಚಿಂಗ್ ಆಗಿರುವ ಟೋನ್ಸ್ ಅವರು ಕೊಡ್ತಾರೆ. ಓಕೆ, i500 ಸ್ವಲ್ಪ ಫೀಚರ್ಸ್ ಎಲ್ಲ ಆ್ಯಡ್ ಮಾಡಿ ಅವರು ಕೊಟ್ಟಿರುವ ಒಂದು ಕೀಬೋರ್ಡ್. ನೀವು ಈಗ ರೀಸೆಂಟಾಗಿ i500 ನೀವು ತಗೊಂಡಿರುವಾಗ ಸ್ವಲ್ಪ ವೆಯ್ಟ್ ಮಾಡಿ ತಗೊಳ್ಳುವಾಗ ಒಂದು ಒಳ್ಳೆ ಕೀಬೋರ್ಡ್ ಸಿಕ್ಕಿರ್ಬೋದಲ್ವಾ ಎಂದು ನೀವು ನೆನೆಸ್ಬೋದು. ಸೊ ಆ ಥರ ಒಂದು ಕೀಬೋರ್ಡ್. ಓಕೆ, i500 ಅದೇ ರೇಟಲ್ಲಿನೇ ಸ್ವಲ್ಪ ಫೀಚರ್ಸ್ ಎಲ್ಲ ಆ್ಯಡ್ ಮಾಡಿ ಕೊಟ್ಟಿದ್ದಾರೆ. ಕೀಬೋರ್ಡ್ ಕಲಿಯಬೇಕಾದರೆ ನೀವು ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಸ್ ಎಲ್ಲ ಆಲ್ರೆಡಿ ಇದೆ, ಇನ್ನೂ ವೀಡಿಯೋಸ್ ಬರ್ತದೆ. ಸೊ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಓಕೆ, ಅಷ್ಟೇ ಈ ವಿಡಿಯೋ. ಓಕೆ ಫ್ರೆಂಡ್ಸ್, ಗಾಡ್ ಬ್ಲೆಸ್ ಯು ಆಲ್. ಬಾಯ್.